ವಿಧಾನ ಪರಿಷತ್ ಸದಸ್ಯ, ಭಾರತಿ ಎಜುಕೇಷನ್ ಟ್ರಸ್ಟ್ ಹಾಗೂ ಗಾಂಧಿ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಮಧು ಜಿ ಮಾದೇಗೌಡರ 61ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಪೋಷಕರಿಗೆ ಮಮತೆಯ ಮಡಿಲು ಆಶ್ರಯದಲ್ಲಿ ಉಪಹಾರ ವಿತರಿಸಲಾಯಿತು. ಭಾರತಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಮಾತನಾಡಿ, ಮಧು ಜಿ ಮಾದೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ರಾಜಕೀಯ ಏಳಿಗೆಗೆ ಒಳಿತಾಗಲೆಂದು ಹಾರೈಸಿ ಜಿಲ್ಲಾಸ್ಪತ್ರೆಯ ರೋಗಿಗಳು ಮತ್ತು ಪೋಷಕರಿಗೆ ಆಹಾರ ವಿತರಿಸಿ ಶುಭ ಹಾರೈಸಲಾಗಿದೆ ಎಂದು ಹೇಳಿದರು. ಮಂಡ್ಯ ಜಿಲ್ಲೆಯ ಅಪ್ರತಿಮ ರಾಜಕಾರಣಿ ದಿವಂಗತ ಡಾಕ್ಟರ್ ಪೂಜ್ಯ ಮಾದೇಗೌಡರ ಸುಪುತ್ರರಾದಂಥ ಮಧು ಮಾದೇಗೌಡರ ಇವತ್ತು 61ನೇ ಹುಟ್ಟುಹಬ್ಬವನ್ನು ಇವತ್ತು ಮಂಡ್ಯ ಜಿಲ್ಲೆದಾದ್ಯಂತ ಆಚರಿಸ್ತಾ ಇದ್ದೀವಿ. ಬಹುಶಃ ಇದೊಂದು ಅರ್ಥಪೂರ್ಣವಾಗಿ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ದೇವಸ್ಥಾನಗಳು ಇವತ್ತು ಪೂಜೆ ಪುನಸ್ಕಾರ ಮಾಡಿ ಅವ್ರಿಗೆ ಆರೋಗ್ಯ ವೃದ್ಧಿ ಮತ್ತು ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಮಾಜ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಉತ್ಸಾಹ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಮಧು ಜಿ ಮಾದೇಗೌಡರ ಅಭಿಮಾನಿ ಬಳಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬ ನಾವೆಲ್ಲರೂ ಕೂಡ ಅವರ ಇದನ್ನು ಶುಭಾಶಯ ಕೋರ್ತಾ ಇದ್ದೇವೆ. ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಮಾತನಾಡಿ, ದಿವಂಗತ ಜಿ ಮಾದೇಗೌಡರು ರಾಜ್ಯ ಕಂಡ ಅಪ್ರತಿಮ ರೈತ ಹೋರಾಟಗಾರರು ಹಾಗೂ ರಾಜಕಾರಣಿಯಾಗಿದ್ದರು. ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಒದಗಿಸಬೇಕೆಂಬ ಹಂಬಲದಿಂದ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆ ಆರಂಭಿಸಿ ಜನಾನುರಾಗಿಯಾಗಿ ಕಾರ್ಯನಿರ್ವಹಿಸುತ್ತರು. ಅದೇ ರೀತಿ ಮಧು ಮಾದೇಗೌಡರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಮಧು ಮಾದೇಗೌಡರ ಸಾಮಾಜಿಕ ಕಳಕಳಿಯಿಂದ ಶಿಕ್ಷಣ, ಆರೋಗ್ಯ ಹಾಗೂ ಧಾರ್ಮಿಕ ಸೇವೆಯ ಜೊತೆ ಮಹಾತ್ಮ ಗಾಂಧೀಜಿಯವರ ಸರಳತೆ ಮತ್ತು ಸಂದೇಶವನ್ನು ಸಾರುವ ಕಾರ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರು ಸೇವೆಗೈಯುತ್ತಿದ್ದು, ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರದ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಲಾಗಿದೆ ಎಂದರು. ಡಿಸೆಂಬರ್ 29ರಂದು ಮಧು ಮಾದೇಗೌಡರ ಜನ್ಮದಿನದ ಅಂಗವಾಗಿ ಅಭಿನಂದನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿಯಾದಂಥ ದಿವಂಗತ ಜಿ ಮಾದೇಗೌಡರ ಸುಪುತ್ರರಾದಂಥ ಮಧು ಮಾದೇಗೌಡರ ಇವತ್ತಿನ ಹುಟ್ಟುಹಬ್ಬದ ಆಚರಣೆಯನ್ನು ನಮ್ಮ ಅಭಿಮಾನಿ ಬಳಗದಿಂದ ನಾವು ಆಚರಿಸ್ತಾ ಇದ್ದೇವೆ. ಈ ದಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ, ಮಂಡ್ಯ ಜಿಲ್ಲೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಗೂ ದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಮತ್ತು ಮದ್ದೂರು ತಾಲೂಕಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಅವ್ರಿಗೆ ಒಳ್ಳೆಯದಾಗಲಿ ಅನ್ನುವ ಸದುದ್ದೇಶದಿಂದ ಅಭಿಮಾನಿಗಳು ಪೂಜಾ ಕೈಂಕರ್ಯ ಮಾಡ್ತಾಯಿದ್ದೇವೆ. ಮತ್ತು 29ನೇ ತಾರೀಕು ನಾವು ಒಂದು ಅಭಿನಂದನೆ ಸಮಾರಂಭನ KM ದೊಡ್ಡಿ ಕಾಲೇಜ್ ಒಳಗಡೆ ಕುವೆಂಪು ಸಭಾಂಗಣದ, ಅವತ್ತು ಕುವೆಂಪು ಹುಟ್ಟಿದ ಹಬ್ಬ, ಆ ದಿನ ಆ ಕುವೆಂಪು ಸಭಾಂಗಣದಲ್ಲೇ ಮಾಡಬೇಕು ಅನ್ನೋ ಆಶಯ ಇಟ್ಕೊಂಡು ನಾವು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸೊ ನಾವು ಮಂಡ್ಯ ಜಿಲ್ಲೆ ಕಂಡಂಥ ಮಂಡ್ಯ ಜಿಲ್ಲೆನ ಒಂದು ಉನ್ನತ ಸ್ಥಾನ ತಗೋದಂಥ ರಾಜಕಾರಣಿಯಾದಂಥ ದಿವಂಗತ ಜಿ ಮಾದೇಗೌಡರು ಹಾಕಿರ್ತಕ್ಕಂಥ ಏನು ಕಾಲೇಜುಗಳು ಮತ್ತು ಸ್ಕೂಲ್ಸು ಅವೆಲ್ಲ ಇರಲಾಗಿ ಅಲ್ಲಿ ಆ ಕಾಲೇಜಿನಲ್ಲಿ ಬಂದಂಥ ಎಲ್ಲ ಹಲವಾರು ಪ್ರತಿಭೆಗಳು ಇವತ್ತು ರಾಜ್ಯ ಮತ್ತು ದೇಶದ ಮತ್ತು ವಿದೇಶಗಳಲ್ಲಿ ದೇಶ ವಿದೇಶಗಳಲ್ಲೆಲ್ಲ ಅವರ ಅಪ್ರತಿಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಹಳ್ಳಿಗಾಡಿನ ಜನಕ್ಕೆ
ಜನಗಳ ಹಳ್ಳಿಗಾಡಿನ ರೈತಾಪಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಕಾಲೆತ್ತರದು. ಇವತ್ತು ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ ಆ ಕಾಲೇಜಿನಲ್ಲಿ. ನಾವೆಲ್ಲ ವಿದ್ಯಾವಂತರಾಗಿರೋದು ಅದೇ ಕಾಲೇಜಿನಲ್ಲಿ. ನಮ್ಮಂಥ ಸಾವಿರಾರು ಜನ, ನೂರಾರು ಜನ, ಲಕ್ಷಾಂತರ ಜನ ಅಂತ ಹೇಳ್ಬೋದು ನಾವು. ಅಷ್ಟು ವಿದ್ಯಾವಂತರಾಗಿದ್ದಾರೆ. ಹಾಗೆ ಮಾದೇಗೌಡರು ಹಾಕಿದಂಥ ಗಾಂಧಿ ಗ್ರಾಮ, ಏನು ಗಾಂಧಿ ಟ್ರಸ್ಟ್ ಅಂತ ಮಾಡಿಕೊಂಡು ಗಾಂಧಿ ಗ್ರಾಮ ಡೆವಲಪ್ ಮಾಡ್ತಾಯಿದ್ರು. ಅದು ಹಳ್ಳಿಗಾಡಿನ ಬಡ ಕುಶಲ ಕಾರ್ಮಿಕತೆಯನ್ನು ಉದ್ಯಮವನ್ನು ಮಾಡಲಿಕ್ಕೆ ಅದನ್ನು ಮಾಡಿದರು. ಹಾಗೆ ಮತ್ತು ದೇವಸ್ಥಾನವೂ ಕೂಡ ಆಧ್ಯಾತ್ಮಿಕವಾಗಿ ದೇವಸ್ಥಾನವೂ ಕೂಡ ಕಟ್ಟಿದರು. ಹಾಗೆ ಮುಂದುವರೆದು ಹಳ್ಳಿಗಾಡಿನ ಜನಗಳ ಆರೋಗ್ಯಕ್ಕೋಸ್ಕರ ಒಂದು ಆಸ್ಪತ್ರೆನೂ ಕೂಡ ಕಟ್ಟಿಸಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲಿ ರೈತರು, ಹಳ್ಳಿಗಾಡಿನ ಜನ ಅಂಥೇಳಿ ಹಾಕ್ಕೊಟ್ಟಿದ್ರು. ಆ ಅಡಿಪಾಯನ ಮಾದೇಗೌಡರು ಮುಂದುವರಿಸಲಿ ಅಂತೇಳಿ ನಾವು. ಮುಖಂಡರಾದ ಭಾರತಿ ಕಾಲೇಜಿನ ಆಡಳಿತಾಧಿಕಾರಿ ಜವರೇಗೌಡ, ಕೆಂಪರಾಜು ಜಿಎನ್, ಯೋಗೇಶ್, ದೇವೇಗೌಡ, ಪ್ರೊಫೆಸರ್ ರಾಜಣ್ಣ, ಪ್ರೊಫೆಸರ್ ನಾಗೇಂದ್ರ, ಅಂಜನಾ ಶ್ರೀಕಾಂತ್, ಹನಕೆರೆ ನಾಗಪ್ಪ, ಕಾರಸವಾಡಿ ಸಿದ್ದೇಗೌಡ, ಬಸವರಾಜು, ನಗರಸಭೆ ಮಾಜಿ ಸದಸ್ಯ ಟಿಕೆ ರಾಮಲಿಂಗು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು.